ಒಂದು ಅವಾಗೇನೆ ಬಸವಣ್ಣರ ಬದುಕಿನಲ್ಲೂ ಕೂಡ ವೈದಿಕತೆಯಲ್ಲಿ ಕಲ್ಲಿಗೆ ಹಾಲು ಎರೆಯುವಂಥ ಪದ್ಧತಿ ಇತ್ತು. ಅದಕ್ಕೆ ಕಲ್ಲನಾಗರೆ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಕುಂಭ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನ ಹಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡುವರ ಕಲ್ಲು ತಾಗಿದ ಬಿಟ್ಟಿ ಅಂತಪ್ಪರಯ್ಯ. ಅಂದ್ರೆ ಹಾಗೂ ಕೂಡ ಇವ್ರನ್ನ ಬಸವಾದಿ ಶರಣರನ್ನ ಬಿಟ್ಟಿಲ್ಲ. ಮಂದಿ ಅನೇಕರು ವಿರೋಧ ಮಾಡ್ಯಾರ, ಚೇಡಿಸ್ಯಾರ, ಆದ್ರೂ ಕೂಡ ಅವ್ರು ಸತ್ಯವನ್ನ ಹೇಳ್ತಾರಲ್ಲ. ನೋಡ್ಪ ಇಲ್ಲಿ ಹಿಂಗೈತಿ, ಈ ಕಲ್ಲಿನಾಗ್ರ ಹಾಲು ಹಾಕ್ತೀರಾ, ಹಂಗಾರ ಅದು ನಿಜವಾದಂತ ಹಾವು ಬಂದ್ರೆ ಅದನ್ನ ಯಾಕೆ ನೀವು ಅದಕ್ಕೆ ಹಾಲು ಕುಡಿಸಂಗಿಲ್ಲ, ಅದನ್ನ ಹೊಡಿ ಬಡಿ ಕಡಿ ಅಂತ ತಿಳ್ಕೊಂಡು ಯಾಕೆ ಓಡಾಡಿಸ್ತೀರಿ? ಇದನ್ನೆಲ್ಲ ಬಸವಾದಿ ಶರಣರು ಬಸವಣ್ಣನವರು ಸಮಾಜದಲ್ಲಿ ಎತ್ಕೊಂತ ಅನೇಕ ವಿಚಾರಗಳನ್ನು ನೋಡಿದ್ರು, ಕಂಡುಂಡ್ರು ಅನುಭವನ ತಮ್ಮ ಅನುಭವದ ಮೂಲಕನ ವಚನಗಳನ್ನಾಗಿ ಬರ್ದಾರವರು. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಎಂದರ ಒಂದಿನ. ಮತ್ತಿದು ನೀರು ಬತ್ತುದ ಮಳೆ ಆಗ್ಲಿಲ್ಲ ಅಂತಂದ್ರ, ಗಿಡ ಒಂದು ಅದಕ್ಕೂ ನೀರ್ ಪೋಷಣೆ ಆಗ್ಲಿಲ್ಲ ಅಂತಂದ್ರೆ ಅದು ಸಿಡಿಲ್ ಬಂತು ಅಥವಾ ಏನು ಬಂದು ಅದು ಒಣಗುದ. ಬತ್ತುವ ಜಲ ಒಣಗುವ ಮರ ನೆಚ್ಚಿದವರು ನಿಮ್ಮ ನೆತ್ತ ಅಂದ್ರೆ ಮೂಲ ದೇವ್ರು ಯಾರು ಅಂತಕ್ಕಂಥ ಕಲ್ಪನೆ ತಿಳ್ಕೊಳ್ಳಾರ್ದವ್ರು ಈ ರೀತಿ ಅದನ್ನ ಮಾಡ್ತಾರ. ಅವ್ರಿಗೆ ಅದು ಅರಿವು ಇರಂಗಿಲ್ಲ. ಅಜ್ಞಾನ ಮೂಲಕ ಯಾರೋ ಹೇಳಿರ್ತಾರ, ಅದ್ರ ಮೂಲಕ ಅವರು ಆ ಕ್ರಿಯೆಗಳನ್ನು ಮಾಡ್ತಾರ. ಆದ್ರೆ ಅರಿವು ಬಂತು ಅಂತಂತಂದ್ರೆ ಈ ನಮ್ಮ ಒಂದು ಜೀವನದಲ್ಲಿ ಕೂಡ ನಾವು ಬಹುದಾವಸಕರಾಗಿದ್ವಿ. ಅರಿವು ಬಂತು, ಬಸವಾದಿ ಶರಣರ ವಚನ ಸಾಹಿತ್ಯ ಅಧ್ಯಯನ ಮಾಡಿದ್ವಿ, ಕೇಳಿದ್ವಿ, ಅದನ್ನ ಆನಂದಿಸಿದ್ವಿ, ಅದನ್ನ ಆಚರಣೆ ಮಾಡ್ಲಿಕ್ಕೀವಿ. ನಮ್ಗೆ ಯಾವುದೇ ತೊಂದರೆ ಇಲ್ಲ, ಏನಿಲ್ಲ. ಸಹಜವಾದಂತ ಬದುಕು ಬಸವಾದಿ ಶರಣರು ಕೊಟ್ಟಾರ. ಸಹಜವಾಗಿ ಬದುಕ್ರಿ, ಕಾಯಕ ದಾಸೋಹ ಶಿವಯೋಗ ಇವುಗಳನ್ನ ನೀವು ತಪ್ಪದ ಮಾಡಿದ್ರೆ ಇದನ್ನೇನು ಜೀವನದಾಗ ಬಂದಿವಿ, ಏನೂ ತಂದಿಲ್ಲ, ಮುಂದೆ ಏನೂ ಒಯ್ಯೋದನ್ನಿಲ್ಲ. ಆದ್ರೆ ಇದ್ದ ಜೀವನ ಬಹಳ ಆನಂದಮಯವಾಗಿ ಕಳೀರಿ ಅಂತ ಹೇಳ್ತಾರೆ ಶರಣರು.